ಎಷ್ಟೊಂದು ಸೌಖ್ಯದಿಂದ ಸುಂದರವಾಗಿ ಸಾಗಿದೆ ಈ ನನ್ನ ಅರಮನೆ. ಶ್ರೀರಾಮನ ಬರುವಿಕೆಗೆ ಅಯೋಧ್ಯೆಯಲ್ಲಿ ಅದೊಂದು ದಿನ ಸಂಭ್ರಮದ ವಾತಾವರಣ ಬೇರ್ಪಟ್ಟಿದ್ದಂತೆ. ಯಾವಾಗಲೂ ಈ ನನ್ನ ಮನೆಯ ಸಂಭ್ರಮದಿಂದಲೇ ಸಂತೋಷದಿಂದ ಮುನ್ನುಗ್ಗಲಿತಾಯಿ ಮುನ್ನುಗ್ಗಲಿ. ಇದಕ್ಕೆಲ್ಲ ಕಾರಣರು ನನ್ನ ಹಿರಿಯ ಮಗ ಶಂಕರ ಮತ್ತು ಈ ನನ್ನ ಮನೆಯ ಲಕ್ಷ್ಮಿ ಹತ್ತಿರುವ ನನ್ನ ಹಿರಿಯ ಸೊಸೆ ಸಾವಿತ್ರಿ. ಇವರು ನಿಜವಾಗಿ ದೇವಮಾನವರು. ನನ್ನ ಸೊಸೆಯುತ ನೊಡಲಲ್ಲಿ ಮಕ್ಕಳು ಇಲ್ಲದಿದ್ದರು. ಸುನಿಲ ಮತ್ತು ಬಸವರಾಜರನ್ನೇ ಸ್ವಂತ ಮಕ್ಕಳೆಂದು ಭಾವಿಸಿ ಅವರಿಗೆ ತಿನ್ನಿಸಿ ಉಣಿಸಿ ದೊಡ್ಡ ಮಟ್ಟಕ್ಕೆ ಬರುವಂತೆ ಮಾಡಿದ್ದಾಳೆ. ಇನ್ನು ನನ್ನ ಹಿರಿಯ ಮಗ ಶಂಕರ ಶಿವನ ಸ್ವರೂಪದವನು. ತನ್ನ ತಮ್ಮಂದಿರನ್ನು ಎಂದಿಗೂ ಕಡೆಗಣ್ಣಿನಿಂದ ಕಂಡಿಲ್ಲ. ದೇವಿ ದುರ್ಗಮಾತೆ ಯಾವಾಗಲೂ ಈ ನನ್ನ ಮನೆ ನಂದನವನವಾಗಿ ಚಿಗುರುತ್ತಾ ಮುನ್ನುಗ್ಗಲಿ ತಾಯಿ ಮುನ್ನುಗ್ಗಲಿ. ವೇಳೆವಾಯಿತು. ನಾನು ಸ್ವಲ್ಪ ಹೊರಗಡೆ ಹೋಗಿ ರಾಹುಲ್ ಮತ್ತು ಜೀವನ್ ಟೀ ಪಾರ್ಟಿಗೆ ಹೋಗಿ ಚಹಾನ ಕುಡಿದುಕೊಂಡು ಬರುತ್ತೇನೆ. ಸಾವಿತ್ರಿ, ಇನ್ನು ಸುನಿಲ ಮತ್ತು ಬಸವರಾಜ ಬಂದಿರವೆ? ಇಲ್ಲ ನೋಡ್ರಿ, ಇಷ್ಟೊತ್ತಿಗೆ ಬರಬೇಕಾಗಿತ್ತು. ಅವರಿಬ್ರು ಇಷ್ಟೊತ್ತಾದ್ರೂ ಬಂದಿಲ್ಲ. ಮಾವನವ್ರು ನೋಡಿದ್ರೆ ಹೊರಗಡೆ ಸುತ್ತಾಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ. ಇನ್ನೇನ್ರಿ, ಬಸವರಾಜನ ಹುಟ್ಟುದ ಹಬ್ಬ ಸಮೀಪ ಬರ್ತಾ ಇದೆ. ಅವನ ಬಗ್ಗೆ ಏನಾದ್ರೂ ವ್ಯವಸ್ಥೆ ಮಾಡ್ತಿರೋ ಅಥವಾ ಹೀಗೆ ಮಾತಾಡ್ತಾ ಹೀಗೆ ಸುತ್ತಾಡ್ಕೊಂಡು ತಿರುಗ್ತಾ ಇರ್ತೀರೋ? ಏನೆಂದ ಸಾವಿತ್ರಿ? ನನ್ನ ತಮ್ಮನು 18 ವರ್ಷ ತುಂಬಿ 19 ವರ್ಷಕ್ಕೆ ಕಾಣುತ್ತಿದ್ದಾನೆ. ಆತನ ಹುಟ್ಟು ಹಬ್ಬವನ್ನು ನಿಲ್ಲಿಸದೆ ಛೇ ಸಾವಿತ್ರಿ, ಅದಕ್ಕಾಗಿ ನನ್ನ ಅನುಮತಿ ಕೇಳಬೇಕೆ? ಸಾವಿತ್ರಿ, ನನ್ನ ಮನದಲ್ಲಿ ಏನೋ ಒಂದು ಸಂಶಯ ಉಂಟಾಗತೊಡಗಿದೆ. ಏನು?